ಯಾವುದು ನಾಯಿ ಇದು? ನೀ ನಾಯಿದ್ಕ ಹುಟ್ಟಿ ಎದಕ ಹುಟ್ಟಿ? ಆಚ ಕಡೆ ಒಂದು ಬಡಕ ನಾಯಿ ನಿಂತೈತಿ, ಈಚಕೊಂದು ಹಡಕ ನಾಯಿ ಐತಿ. ಇವ್ರಿಗೆ ಬಗಳ್ಬೇಕು, ನಮ್ದಕ್ಕೂ ಯಾಕೆ ಬಗಳ್ತಿ? ಅಲ್ಲ, ಹೆಣ್ಣ ನಾಯಿ ಅಂತ ಹೇಳಿ ಸುಮ್ಮ ಬಿಟ್ಟಿನ. ಹಳ್ಳೆ ಬಂದಿ, ನಂದು ಪ್ಯಾಂಟು ಗಚ್ಚ ಐತಿ ಅದೊಂದು. ಓ ಇಲ್ಲೇ ಯಾರೋ ನಿಂತಾರಲ್ಲ. ಓ ಭಯ್ಯ, ಸಲಾಂ ಲೇಕಮ್. ಪೋರಿ ನಿಮ್ಗೂ ಮಾಡ್ತೀವ್. ನಮಸ್ಕಾರ ನಮಸ್ಕಾರ. ಈ ಕಡೆ ನೋಡ್ತಿರ ನನ್ನ ಚಪ್ಪಲ್ ತಗೊಂಡು ನಾನ ಬಡ್ಕೊಲ್ಲ. ಜೀವದು ಗೆಳೆಯರ ಜೊತೆ ಇಲ್ಲ, ಪ್ರೀತಿಸಿದೊಡುಗೆಯೋ ಎಲ್ಲ. ಆಡಿ ಬೆಳೆದ ನನ್ನೂರ ಕಣ್ಣಿನ ಚಿತ್ತರ ತುಂಬೆಲ್ಲ. ಜೀವದು ಗೆಳೆಯರ ಜೊತೆ ಇಲ್ಲ, ಪ್ರೀತಿಸಿದೊಡುಗೆಯೋ ಎಲ್ಲ. ಆಡಿ ಬೆಳೆದ ನನ್ನೂರ ಕಣ್ಣಿನ ಚಿತ್ರದ ತುಂಬೆಲ್ಲ. ಗುಂಡಾಗೋಟೆ ಆಡಿದ ಜಾಗ ಮರೆಯಕ್ಕಾಗುದಿಲ್ಲ, ಗೆಳೆಯ ಮರೆಯಕ್ಕಾಗುದಿಲ್ಲ. ಸಿಕ್ಕಲವಾಡಿ ನನ್ನೂರ ನಂಬಲಿಲ್ಲ ಹುಡುಗ್ಯಾರ. ಸಿಕ್ಕಲವಾಡಿ ನನ್ನೂರ ನಂಬಲಿಲ್ಲ ಹುಡುಗ್ಯಾರ. ನಾ ಬಾಳ ತಗೊಂಡಾಕಿ ಆದಳಲ್ಲು ಬಲು ದೂರ. ನಾ ಬಾಳ ತಗೊಂಡಾಕಿ ಆದಳಲ್ಲು ಬಲು ದೂರ. ಹರದೈತಿ ಪ್ಯಾಂಟ ನೀನವೇ ಸೀದಿ ಹುಚ್ಚ ಕಳಿ ಒರಿಸಿ ಪುಚ್ಚ ನಿನ್ನ ಕೂದಲ ಕೋಳಿ ಪುಚ್ಚ. ತಿಂತೀನಿ ಗುಡುಕಾದ ತೀನಿ ಮದಕ ಹೋಗುತ್ತೇನ ಪಚಕ ಪಚಕ. ಬಿಡ್ತೀನ್ರಿ ನಿಮ್ ಸಲುವಾಗಿ ಬಿಡ್ತೀನ್ರಿ. ನಾನು ನಿನ್ನ ಲೋವರಿ, ನಿಮ್ ತಮ್ಮನ ತಲೆಯ ಕಾಲ್ವರಿ. ಐ ಲವ್ ಯು ರೀ, ಐ ಲವ್ ಯು ರೀ, ಲವ್ ಯು ರೀ, ಐ ಲವ್ ಯು ರೀ. ಆಲಮಟ್ಟಿ ಬಸ್ ಸ್ಟ್ಯಾಂಡದಾಗ ನಿಂತಾಳ ಕೇಳ ಗಳಿಬಿಳಕೆ. ನಿಂತಾಳು ಗಳಿಬಿಳಕೆ, ಕಾಳಕ ಮುಗಿಸಿ ಗಡಬಡ ಮಾಡಿ ಬತಾಳು ನನ್ನ ಹುಡುಗಿ, ಬತಾಳು ನನ್ನ ಹುಡುಗಿ. ಕರ್ಕೊಂಡ ಬಾರೋ ತಮ್ಮ ಮಾಸ್ತರನ್ ಸಾಯ್ಬರ ಬರಲಾಗ, ದೇವರ ಬರಲಾಗ. ಈಗಿನ ಹುಡುಗರು ಸಾಲಿಗೆ ಹೋಗೋತಾರ ದನ ಕಾಯುದುಗ, ದನ ಕಾಯುದುಗ. ಬಿಲ್ವಾಡಿ ಬಡಿಯ ಬೇಕ ಗೆಳತಿ, ಹಲ್ಲಕಟ್ಟ ಹುಡುಗರನ, ಹಲ್ಲಕಟ್ಟ ಹುಡುಗರನ. ತಿಂಗಳಿಗೊಮ್ಮೆ ಚೇಂಜ್ ಮಾಡುತ್ತಾರ ನಮ್ಮಂತ ಹುಡುಗರುನ, ನಮ್ಮಂತ ಹುಡುಗರುನ. ಯಾವುದು ನಾಯಿ ಇದು? ನೀ ನಾಯಿದ್ಕ ಹುಟ್ಟಿ ಎದಕ ಹುಟ್ಟಿ? ಆಚ ಕಡೆ ಒಂದು ಬಡಕ ನಾಯಿ ನಿಂತೈತಿ, ಈಚಕೊಂದು ಹಡಕ ನಾಯಿ ಐತಿ. ಇವ್ರಿಗೆ ಬಗಳ್ಬೇಕು, ನಮ್ದಕ್ಕೂ ಯಾಕೆ ಬಗಳ್ತಿ? ಅಲ್ಲ, ಹೆಣ್ಣ ನಾಯಿ ಅಂತ ಹೇಳಿ ಸುಮ್ಮ ಬಿಟ್ಟಿನ. ಹಳ್ಳೆ ಬಂದಿ, ನಂದು ಪ್ಯಾಂಟು ಗಚ್ಚ ಐತಿ ಅದೊಂದು. ಓ ಇಲ್ಲೇ ಯಾರೋ ನಿಂತಾರಲ್ಲ. ಓ ಭಯ್ಯ, ಸಲಾಂ ಲೇಕಮ್. ಪೋರಿ ನಿಮ್ಗೂ ಮಾಡ್ತೀವ್. ನಮಸ್ಕಾರ ನಮಸ್ಕಾರ. ಈ ಕಡೆ ನೋಡ್ತಿರ ನನ್ನ ಚಪ್ಪಲ್ ತಗೊಂಡು ನಾನ ಬಡ್ಕೊಲ್ಲ. ಯಾವಲ್ಲ ಏ ನಮಸ್ಕಾರ. ಏನ್ ಮಾಡ್ತಿ? ಏನ್ ಮಾಡ್ತಿ? ಅದು ನಮಸ್ಕಾರ ರೀ. ಮತ್ ಹಂಗ ಹೇಳು, ಮಾಡ್ತೀನಿ ಮಾಡ್ತೀನಿ ಅಂದ್ರೆ ಹೆಂಗ? ಯಾವ್ದೋ ಪೋರಿ ನಾವು ಒದ್ರಿದು ನೀವು ಆ ಕಡೆ ನಿಂತಿದ್ರಿ, ಅದಕ್ಕೆ ಸಂಬಂಧ ಒದ್ರಿ. ನಮಗೆ ಹೆಂಗ ಅನುಕೂಲ ಬರ್ತೈತಿಲ್ಲ ಹಂಗ ನಾವು ನಿಂತಿರ್ತೀವಿ ಮುದಕ. ನಿನಗೆ ಅನುಕೂಲ ನಿಂತಂಗ ನೀ ನಿಂದ್ರದು. ಆಯ್ತ್ರಿ ಬಯ್ಯಾರ, ನಿಮ್ಗೂ ನಮಸ್ಕಾರ. ನಮ್ದು ನಮಸ್ಕಾರ. ಯಾಕ ಏನಾಗಬೇಕಾಗಿತ್ತು? ಏನ್ ನಿನ್ನ ಹೆಸರ? ನಮ್ದು ಹೆಸರು ಕಾಸಿಂ ಮೂರಾಬಟ್ಟಿ. ಮೂರಾ ಬಟ್ಟೆ ಅಂದ್ರೆ ನೀ ಮಾಡೋ ಕೆಲಸ ಒಟ್ಟು ಸುತ್ತ ಆಗೋದಿಲ್ಲ, ಎಲ್ಲಾ ಮೂರಾ ಬಟ್ಟೆ ನಂಗಾತ. ನಮ್ದು ಮನ್ಸಿಗೆ ಬಂದ್ರ ಅವು ಚಲೋ ಹಾಕಾವ್, ನಮ್ದು ಮನ್ಸಿಗೆ ಒಟ್ಟು ಮೂರಾ ಬಟ್ಟೆ ಹಾಕಾವ್. ಅಂದ್ರ ಅಂತದು ಮ್ಯೂಸಿಕ್ ಹಾಕಬೇಡ್ರಿ, ನಮ್ದು ಕುದುರೆ ನಿಂದ್ರಂಗಿಲ್ಲ. ಕುದುರೆಗೆ ನಾಲ್ಕು ಕಡಿಸಿಲ್ಲ ಏನ ಕಾಂತೈತೆ ಅವ. ಇಲ್ಲಿ
ಬ್ಯಾಚುಲರ್ದು ಕುದುರೆ ಐತ್ರಿ ಅದು. ಹೌದು. ಅಲ್ರಿ ಇವ ಹಂಗಂದ್ರೆ ನೀವು ಮನ್ಸಿಗೆ ಹಚ್ಕೋಬೇಡ್ರಿ. ಇವರು ವ್ಯಾಪಾರ ಮಾಡಿ ಈಗ ಏನು ಸೇಬ್ ಹಣ್ಣು ತಿನ್ಬೇಕು ಅನ್ನೋ ನೀವು ಅಡ್ಡ ಬಂದ್ರಲ್ಲ ಅದಕ್ಕೆ ಮೂರ ಬಟ್ಟಿ ಮಾಡಕ್ ಬಂದಿರೇನೋ ಅಂತ ಕೇಳಾಗತ್ತ. ನೀವು ವ್ಯಾಪಾರದು ಮಾಡ್ತೀರಿ ಕ್ಯಾ? ವ್ಯಾಪಾರ ಮಾಡ್ತಾರ ಅವ್ರು. ಯಾನ್ಯಾನ್ ಮಾಡ್ತೀರಿ? ಸೇಬು ಹಣ್ಣು ವ್ಯಾಪಾರ ಮಾಡ್ತಾರ ಅವ್ರು. ಹಂಗಾರ ನಮ್ದಕ್ಕೂ ಒಂದು ಕೊಡ್ರಿ ನಿಮ್ಮ ಹಣ್ಣು ಮ್ಯಾಗಿಂದು. ಏನ ಯಾಕ ತಳಗಿಂದು ಅಲ್ಲೇನ? ಬುಟ್ಟಿ ಅಂದು ಮರ ಬುಟ್ಟಿ ಅಂದ್ ಒಳಗಿಂದು. ಬುಟ್ಟಿ ಒಳಗಿಂದ ಹಾ. ಮ್ಯಾಗಿಂದು ಕೆಳಗಿಂದು ಇರಂಗಿಲ್ಲ ಅದ. ಅಂದ್ರ ಅವ್ರು ಬುಟ್ಟಿ ಮ್ಯಾಗ ಹೊತ್ಕೊಂಡಾರಲ್ಲ, ಅದಕ್ಕ ಮ್ಯಾಗಿಂದು ಹಣ್ಣು ಕೇಳಿನ. ಅದ ನಡಬಾರ್ಕಾಯ್ತು ಮಗನ. ಮ್ಯಾಗ ಇಲ್ಲಿ ಕೆಳಗಂದ್ರ ಅದ ಇದು ನಡಬಾರ್ಕ ಅನ್ನಬಾರ್ದು. ಯಾಕ ತಳಗಿಂದು ಜೌಳ ಹತ್ತಿದ್ದು ನೆಲ ಇರ್ತೈತಿ. ಮ್ಯಾಗಿಂದು ನೀರಾವರಿ ಇರ್ತೈತಿ. ಎಲ್ಲಿ ಹುಟ್ಟಾನಲ್ಲಿ ಅವನು ಗಾಡಿ ಮೇಲೆ ಅಡ್ಡಾಡು ಹಲ್ಲಿಗೆ ಮಗ. ಮ್ಯಾಗಿಂದು ಏನೋ ಇರ್ತದ ನೋಡಿ ನಮ್ದು. ಓ ಭಯ್ಯ, ನಾವು ಗಾಡಿ ಮೇಲಿಂದ ಹಲ್ಲಿ ಇರ್ಬೋದು ಖರೆ, ನಿಮ್ದು ಮಸಳಿ ನೋಡಿದ್ರ ಹರಿದು ಹೋದ್ 10 ನೋಟ್ ಆಗೈತಿ. ಹಂಗ ಕಾಣಕತ್ತೈತೆ ನನ್ನ ಮಕ್ಕ. ಅವ್ನ ಮಾತು ನೀ ಮನ್ಸಿಗೆ ಹಚ್ಕೋಬೇಡ. ಅಲ್ಲ ಇಲ್ಲ ಈಗ ಹೇಳಿ ಮತ್ತೆ ನನಗೆ ಹಂಗ ಕಾಣಕತ್ತೈತನ? ಇಲ್ಲಲ್ಲ ಇಲ್ಲ ಭಯ, ಹಂಗ ಕಾಣಂಗಿಲ್ಲ ನೀವು. ಮತ್ತೆ ಹೆಂಗ ಕಾಣ್ತ? ನೀವು ಸೀಪಿನ ಚಾರ್ಜರ್ ಗಡ್ಡಿದು ಆಗೈತಿ. ಶೀಪಿನ ಚಾರ್ಜರ ಹಂಗಾರ ಚಲೋ ಅಲ್ಲ. ಯಾರು ಬೇಕಾದವ್ರಿಗೆ ಚಾರ್ಜ್ ಮಾಡ್ತಾನ. ನಿನಗೂ ಬೇಕಣ್ಣ ಚಾರ್ಜ್ ಮತ್ತ? ಹಂಗ ಬಾಳ್ದು ಚಾರ್ಜ್ ಮಾಡಕ್ ಹೋಗ್ಬಾರ್ದು, ಕನ್ನೆಟ್ರ್ ಸುಟ್ಟು ಹೋಗತ್ತ. ಅವನಿಗೆ ಚಾರ್ಜ್ ಮಾಡ್ತೀನಿ. ಅಲ್ರಿ ಸಾಬ್ರ, ಹಂಗಾದ್ರ ನಿಮಗೂ ಬೇಕೇನ್ರಿ? ಯವ್ವ ಹಿಂಗೆ ಯಾಕದ ಬುಟ್ಟಿ ಅಂದಡ್ ತೋರಸ. ನಿಮಗೂ ಬೇಕೇನ್ರಿ? ನೋಡಲ್ಲಿ ಒಬ್ಬರ ಬರುದಿಲ್ಲ, ಹರಿದು 12 ಆದೈತಿ ಕಟ್ಟು. ಅಲ್ಲ ಭಯ, ನಿಮ್ದಕ್ಕೂ ಬಾಳು ಸಿಟ್ಟದು ಆಗಬೇಡ್ರಿ. ನಿಮ್ದಕ್ಕೂ ನಡಬರ್ಕ ಬರ್ರಿ, ನಿಮ್ದಕ್ಕೂ ಅಚ್ಚಿ ಕಡೆ ಹೋಗ್ರಿ. ನಾವು ಹೋರ್ದಕ್ಕೂ ಚಂದಂಗ ನೋಡ್ಬೇಕು ಹಣ್ಣು. ನಡಬಾರಕ್ಕೆ ಯಾವ್ದು ಬೇಕು ನಿನಗ? ನಾನು ಪೋರ್ದಕ್ಕೂ ಹಣ್ಣು ನೋಡ್ತೀನಿ. ಪೋರಿ ಈ ಕಡೆ ಜರ ಹಮಾರ ಮಸಡಿ ದೇಕೋ. ನಿಮ್ಮದು ಬುಟ್ಟ್ಯಾದು ಏನು ಹಣ್ಣು ಕಾಣ್ತಾ ಇಲ್ಲಲ್ಲ, ಮುಚ್ಕೊಂಡು ಬಂದಿರಿ ಕ್ಯಾ? ಎಲ್ಲ ಮುಚ್ಕೊಂಡಿಟ್ಟಿನಿ. ಯಾಕಂದ್ರ ನಿಮ್ಮಂತ ಬಿಕ್ನಸಿಗಳು ಕಾಣಬೇಕಂದ್ರ ಹಣ್ಣೆಲ್ಲ ಕೆಟ್ಟ ಹೋಗಲ್ಲ. ಆ ಬುಟ್ಟಿದು ಸ್ವಲ್ಪ ತಳಗಿಡ್ರಿ. ನಮ್ದಕ್ಕೂ ಹಣ್ಣು ಬೇಡ, ಮತ್ತೇನ್ ಬೇಕು? ನಮ್ದಕ್ಕೂ ಈ ಪೋರಿನ ಬೇಕು. ನೀ ಮನುಷ್ಯರ ಮಗಾರ ಹೌದಾ ಅಲ್ಲ? ಏ ಸಾವ, ನಿನ್ನ ಹೆಣ ಅಲ್ಲ. ನೋಡಿದ್ರ ನನ್ನ ಸೊಂಟ ಹಿಡಿಯಕ್ ಬಂದ, ನೀನ್ ನೋಡಿದ್ರ ನನ್ನ ಹಿಡ್ಕೊಂಡು ಹೊಂಟಿಯಲ್ಲ. ಉಪ್ಪು ಕಟ್ಲಿ. ನಮ್ದಕ್ಕೂ ಹೊತ್ಕೊಂಡ್ ಹೋಗಿ ಬೆಳ್ಳಿ ಬೆಳ್ತಾನ ಗಜಮಾನ. ಅಲ್ಲ ಅವನು ನೋಡ ಈ ಗಜಮ ಮಾಡಿ ಮಾಡಿ ಮಗ ಹೆಂಗಾಗ್ಯ ನೋಡವ್. ಕುಸಿನ ಮಗ. ನಾವು ಸಂಜೆ ಮಠ ಭಜನಾ ಮಾಡ್ತೀವಿ, ಬೆಳ್ಳಿ ಬೆಳ್ತಾನ ಗಜಮಾ ಮಾಡ್ತೀವಿ. ಅಂದ್ರ ಭಜನಾ ಹೋಯ್ತು ಗಜಮಾ ಅಲ್ಲ. ಬೆಳತನ ಗಜಮಾ ಮಾಡಕ್ ಕೆಪಾಸಿಟಿ ನಾನಿದ್. ಅನ್ನಕ್ಕೂ ಹೋಗ್ಬಾರ್ದು ಪೋರಿ. ಬಡಕಿದ್ದಾರು ಗಾಡಿ ಬಾಳು ಕಡುಗು ಇರ್ತೈತಿ. ಏನಿಲ್ಲ ಇಂತ ಅದೆಲ್ಲ ಕರೆ ಮತ್ತ ಅದೆಲ್ಲ ಕರೆ. ಹೌದಾ? ಬಡಕಿದ್ದಾರ ಗಾಡಿ ಬಹಳ ಬೇಷ ಇರ್ತೈತ. ಅನ್ನ ಯಾವಾಗ ಮಾಡಿಸ್ಕೊಂಡೆ ಗಜಮಾ? ಗಜಮಾ ಮಾಡವಣ. ಇಲ್ಲ, ಅನ್ನಂದಕ್ಕೂ ಸ್ವಲ್ಪ ಅವು ಬಡಗದು ಅದಾನಲ್ಲ, ಅದಕ್ಕೆ ನಮ್ದು ರೂಟಿಗೆ ಬಂದವ್. ಈಗೇನು ಇಲ್ಲ ಬಾಯಿ, ನೀವು ಸ್ವಲ್ಪ ಪಿಚ್ಚೆ ಸರಕು ಭಯ್ಯ. ಈಕಿ ನೋಡಿಕೆ ಅವನವನ್ ಅಲ್ಲಿ ಎಲ್ಲೇ ಕೂತದ ಮಚ್ಚದಾನೆ ಹಾಕೊಂಡ್ ಹೆಂಗ್ ಬಂದಾಳ ನೋಡಿಕೆ. ಇಲ್ಲ ಅಂದ್ರೂ ಪೋರಿ ಚಂದೋ ಐತಿ. ನಿನಗೊಳ್ಳೆ ಪಸಂದ ಆಗಿರ್ಬೇಕು ಬಿಡಪ್ಪ. ನಮ್ದಕ್ಕೂ ಹಂಗ ನಾವು ಏನು ಬಿಡಂಗಿಲ್ಲ. ಅಂದ್ರೆ ಆಟ ಬರಿಗಟ್ಟ ಕುಂತಿ ಬರಗಟ್ಟಲ್ಲೇ ನಮ್ದು ಬ್ಯಾಚುಲರ್ ಲೈಫ್ ಮುಂದೆ ಸಾಗತೈತಿ ಗೆಳೆಯ. ಅದೇಗೋ ಹೇಳಿಲ್ಲ, ಏನೋ ಕುದುರೆ ಓಡಾಕತ್ತೈತಿ ಬುದುರಿ ಓಡಾಕತ್ತೈತಿ ಅಂತ ಹೇಳಿ. ಇಲ್ಲ ಭಯ್ಯ, ನಿಮ್ದಕ್ಕೂ ಕಾಕಾ ಚಿಗವ್ವ ಮಮ್ಮಿ ಡ್ಯಾಡಿ ಮುತ್ಯ ಕಾಕು ಎಲ್ಲಾರು ಕೂಡ ಇಟ್ಟಿಲ್ಲನ? ಏನದು ನಿಮ್ದು ಹೆಸರು ಭಯ್ಯ, ಹೆಸರು ಇಟ್ಟಾರ ಮಗನ. ಇವ್ರು ಎಲ್ಲಾರು ಬಂದಿದ್ರ ಹೆಸರು ಇಡಾಕ. ಇವ್ರದಕ್ಕೂ ಎಲ್ಲಾರು ಬಂದಿದ್ರು, ಇವ್ರದಕ್ಕೂ ಎಲ್ಲಾರು ಬಂದಿಟ್ಟಿದ್ರು. ನಿಮ್ದು ಹೆಂಗೂ ಆಗಿರ್ಬಾರ್ದು. ಹೆಸರು ಭಯ್ಯ, ಹೆಸರು. ನಿನ್ನ ಅವನ ಹರಿದು 12 ಆಗಿತ್ತು ನಂದಾಗ. ಅವಾಗ ಹರಿದು 12 ಆಗಿತ್ತಂದ್ರೆ ಇವಾಗ ಎಟ್ಟ 24 ಆಗೈತನ ಭಯ್ಯ. ಈಗ ಹೋಗ್ಲಿ. ಏ ಸಾಬ, ಮೊದಲು ನಿನ್ನ ಹೆಸರು ಹೇಳ ಕೇಳನಿಲ್ಲವ. ನಮ್ದು ಹೆಸರು ಆಗಲೇ ಹೇಳಿನ ಪೋರಿ. ಬಾಯಿ ಇದೇ ಕಾಶಿಮಾ ಅಂತ ಹೇಳ. ನಿಮ್ದಕ್ಕೂ ಹೊಳ್ಳಿ ಹೇಳಂದ್ರೆ ಇನ್ನೊಮ್ಮೆ ಹೇಳ್ತೀನಿ. ನಮ್ದು ಕಾಸಿಂ ಮುರಾಬಟ್ಟಿ. ಕಸಮಾಲ ಅಲ್ಲ ಭಯ್ಯ, ಕಾಶಿಂ. ಓ ಕಾಶಿಂ ಮುರಾಬಟ್ಟಿ. ನನ್ನ ಹೆಸರು ಕೇಳಂಗಿಲ್ಲ. ನನ್ನ ಹೆಸರು ಕೇಳಂಗಿಲ್ಲ. ನಿಮ್ಮದು ಐತಿ ಏನು ಹೆಸರು? ನನಗ ಇಟ್ಟಾರ.
ಒಟ್ರು ಇಲ್ಲ ಒಟ್ಟರು ಕೂಡಿ ನಿಮ್ಮದು ಹೆಸರು ಇಟ್ಟಿದ್ರಂದ್ರೆ ನಿಮ್ಮ ಪ್ರಕೃತಿ ಹಂಗ ಆಗಿರಬಾರ್ದು. ಏ ಮೂದೇವಿ ನನಗೆ ಹೆಸರು ಇಟ್ಟಾರ ಅಂದೆ. ಹೆಸರು ಇಟ್ಟಾರ ಹಾ ತೊಟ್ಟದಾಗ ಹಾಕಿದ್ರು ಏನು ಕಾಟಾಕ ಹಾಕಿದ್ರು? ತೊಟ್ಟಲ್ದಾಗ ಹಾಕಿದ್ರು. ಹಾ ನಿಮ್ಮದಕ್ಕೂ ಹೆಸರು ಏನು ಬಾಯಿ ಹೇಳ ಏನ್ ನೋಡ ಮತ್ ದೇವ್ರ ಕೇಳ. ಅಲ್ಲ ಇಲ್ಲ ಪಗಡಿ ಹೊಡೆದ್ ನೋಡ. ಹೇಳ ಹಾ ಹೇಳು ಬಾಯಿ ಹೇಳು ಬಾಯಿಲೆ ಹೇಳು. ಮತ್ತಿದ್ರಲ್ಲ ಹೇಳ್ತಾರ. ಯಾರಿಗ ಗೊತ್ತು ಬೇರೆ ಬೇರೆ ಸೌಂಡ್ ಬರ್ತದೆ. ನೀ ಮಾಡ್ತಿರ್ಬೇಕದು ಅದಕ್ಕ ನಿಂಗೆ ಗೊತ್ತೈತಿ. ಇಲ್ಲ ಬಾಯಿ ನಮ್ದಕ್ಕೂ ಹೋಳಿಗೆ ತುಪ್ಪ ತಿಂದಿಲ್ಲ. ಹೇಳ ಬೇರೆ ಕಡೆ ಸೌಂಡ್ ಬರಕ. ಹೇಳು ಬಾಯ್ಲೇನೆ ಹೇಳ್ತೀನಿ. ಕನ್ನಡದಾಗ ಹೇಳು. ಕನ್ನಡದಾಗ ಹೇಳ್ತೀನಿ. ಜಲ್ದಿ ಪೂಚ ಬೇ ಪೂಚ. ನನ್ನ ಅವ್ ಹೆಸರು ಪೂಚತ್ತ ನನ್ನ ಕೈಯಾಗ ಸಿಕ್ಕರೆ ಗೀಚೆ ಬಿಡ್ತಾನ. ಯಾರಿಗೆ ಗೀಸ್ತಿ? ನಿನ್ ಹೆಸರು ಗೀಸ್ತಾನ ಬುಕ್ಕದಾಗ. ನನ್ನ ಹೆಸರು ರಂಗಿ ಅಂತ. ಏನು ಹೇಳು. ನಿಮ್ಮದಕ್ಕೂ ಹೆಸರು ಪುಂಗಿ. ಇಲ್ಲ ಮಗನ ಯಾರ್ದಾರ ಹಂಗಿ. ಹಾ ನಮ್ದಕ್ಕೂ ಅನ್ಸಿದಾಗ ಕಾಟನ್ ಲುಂಗಿ ಆಗಿರ್ಬೋದು. ನಾವೇನಾರ ಆಗಿರ್ಬೇಕು. ರಂಗಿ ನಿಮ್ದಕ್ಕೂ ಬಹಳ ಚಂದ ಇಟ್ಟದ ಏನು ಹೆಸರು. ಎಲ್ಲಾರು ಅಡ್ಡಾಡ್ಸಿಟ್ಟಾರ ಅಕ್ಕಿಗೆ ಏನು ಹೆಸರು. ಬಯ್ಯ ಎಲ್ಲಾರ್ದು ಅಡ್ಡಾಡ್ಸೋದಕ್ಕಿದೊಂದು ಶೌಚಾಲಯ ಪಾಯ್ಕೇನಿ ಏನು ಹೆಸರು ಮಗ ಹೆಸರು ಇಟ್ಟಾರ. ಹಂಗದು ಅಂದೆ ಬಯ್ಯ ನೀವು. ಬಯ್ಯದು ಬಹಳ ಶಾನೆ ಐತಿ. ಪೂರ ಪಸಂದ ಹಿಡ್ದೈತೆ. ಆದ್ರೂ ಈ ಪೋರಿದ್ ನನಗೆ ಬಾಳ ಎದ್ದು ಕಾಣಕತೈತಿ. ಮಾರಿ ಅದೆಲ್ಲ ಇರ್ಲಿ. ಈಗ ನಿಮ್ ಇಬ್ರಿಗೂ ಹಣ ಬೇಕು ಬೇಡ? ನಮ್ದಕ್ಕೂ ಕೊಡು ನಿನಗ ನನಗ ಈಗಾಗಲೇ ಕೊಡಾಕತ್ತಿದ್ದಿ ಇನ್ನೇನು ಕೊಡ್ಬೇಕನ್ನೋ ಇದು ಬತ್ತಲ್ಲ ಕಸಮಾಲ. ಆಟ ಬಂದಲ್ಲಿವ ಬೆಕ್ಕಿ ನಂಗ. ಬಾಯಿ ನಿಮ್ದಕ್ಕೂ ವ್ಯಾಪಾರ ಮಾಡ್ತೈತಿ. ಹಾ ನಿಮ್ದಕ್ಕೂ ನೀವು ಯಾರಿಗೆ ಕೊಡ್ತೀರಿ ಕೊಡ್ಬೋದು. ನಂಗೊಂದು ಕೊಡ್ರಿ ಹಂಗೊಂದು ಕೊಡ್ರಿ. ಏನು ಹಣ್ಣು ಹಾ ನೀವೇನು ಇಲ್ಲಾರ್ದು ಹಂಗ ಹೋಗ್ಬಿಡ್ರಿ ಸಾಪ ಸಪಾಟ. ಬಿಕನಾಸಿ ನಾನು ವ್ಯಾಪಾರ ಮಾಡಕ್ಕ ಬಂದಿನಿ. ಬಾಯಿ ಅಂದ ಮೇಲೆ ನಿನಗೂ ಕೊಡಕಿನ ಅವನಿಗೂ ಕೊಡಕಿ. ಮೊದಲು ನನಗೂ ಕೊಡಬೇಕು. ನನಗ ಗೊತ್ತಿಲ್ಲ ನಾ ಮೊದಲು ಬಂದನು ಒಟ್ಟು ನನಗ ಬೇಕು. ಒಟ್ಟು ಬೇಕತ್ತ ಅವನಿಗೆ. ಭಯ್ಯ ಒಟ್ಟು ಒಮ್ಮೆ ಗುತ್ತಿಗೆ ಆದ್ರೆ ನಮ್ಮಂತವ್ರು ಎಲ್ಲಿ ಹೋಗಬೇಕು? ನೀ ಎಲ್ಲ ಗುಡ್ಡಕ್ಕ ಎಲ್ಲಿ ಕಾಣ್ ಎಲ್ಲಿ ಕಾಣೆ ಎಲ್ಲವ್ವ ನಿನ್ನ ಬಾಳ ಮಂದಿ ಭಯ್ಯದಕ್ಕೂ ಭಾಳ ಸರ್ವಿಸ್ ಆದಂಗೆ ಕಾಣ್ತೈತಿ. ಹೋಗಿ ನಿಂತ್ಕ. ಓ ಭಯ್ಯ ನೀವು ಟೋಲ್ ನಾಕದಾಗ ಎಟ್ಟ ದಿವಸ ಐತ್ರಿ? ನಂದು 2ನೇ ಸೀಸನ್ ಬಂದೈತಿ ಈಗ. 2ನೇ ಸೀಸನ್ ಹೋಗ್ತೀರಿ? ಹಾ 2ನೇ ಸೀಸನ್. ನಿಂದು 1ನೇ ಸೀಸನ್ ಮುಗಿಬೇಕಲ್ಲ. ನಾವು ಹೋಗೋದಿಲ್ರಿ ಅಂತಲ್ಲಿ. ಹಾ ನಾವು ಏನಿದ್ರು ನಮ್ಮ ಸಿಂಹ ಇದ್ದಂಗ ನಾವು. ನಿಂದು ಭಾಳ ಮಾಡಿ ಗಜಮಾ ಟೈಮ್ ಆಕತ್ ಕಾಣ್ತತೆ ಭಯ್ಯ. ಹಾ ಅಂತ ಟೈಮ್ದಾಗ ನೀವು ಸಿಗ್ಬೇಡ್ರಿ. ನಿಮ್ದು ಗಜ್ಮಾ ಆಗ್ಬೋದು. ಗಂಡಸೂರ್ನು ಬಿಡುದಿಲ್ಲ ಮಗನಾನಿ. 3 ಬಿಟ್ಟಾರ ಊರಿಗೆ ದೊಡ್ಡರು ಭಯ್ಯ. ಅಪ್ಪಿ ತಪ್ಪಿ ಸಿಕ್ಕಿ ಅವ್ನ ಕೈಯಾಗ ಸಿಗಬಾರ್ದು. ಸಿಕ್ಕ್ರ ಮಾಡಿನ ಕಳಿಸ್ತಾನವ. ಯಾಕೈಕಿ ಗಣಬೋಕಾಗೈತಿಲ್ಲ ಭಾಳ. ನಾವ್ ಅಲ್ಲಿ ನಾ ದೂರ ಸರುತ್ತನು ನೀನ ಮಾಡಿಸ್ಕೋ. ಹಂಗಾದ್ರ ನೀನ್ ನಿತ್ತು ನೋಡವೇನ? ನಾನು ನಿಂತು ನೋಡ್ತಾನ. ಹಂಗಾದ್ರ ಹಣ್ಣು ಕೊಡ್ಲ? ನನಗೆ ಕೊಡಬೇಕು ಫಸ್ಟು. ನಿನಗ ಕೊಡ್ತೀನಿ. ನಾನು ಹಿಚ್ಚಿಗಾಡಿ ನೋಡ್ತೀನಿ. ಲಘುನ ಹಣ್ಣು ಅದನ್ನ ಮಾಡಾಕ. ಅವು ಏನಾದ್ರು ಜೇರು ಕಡ್ತ ಒಳಗ ಕೊಳ್ತಿದ್ವು ಅಂದ್ರೆ ಏನು ಮಾಡ್ಬೇಕು? ಚೀಪಿ ನೋಡೋ ಮರಯ. ಮೆತ್ತಗ ಭಾಳ ಆಗಿದ್ದು ಅಂದ್ರೆ ನಡೆಯಂಗಿಲ್ಲ ನಮಗ. ಬಿರ್ಸನ ಬೇಕ ಭಯ್ಯ. ನಿಮ್ದಕ್ಕೂ ಹಂಗಿದ್ರು ಅಟ್ಟ ತಗೋರಿ. ನಾವು ಮೆತ್ತಗಿದ್ರು ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತೀವಿ ಮಗ. ನಾ ಬರ್ತಿರ್ತಾವಲ್ಲ ಯಾವ ಹೇಳಣ 3 ಬಿಟ್ಟು ನಿಂತಾನಂತ ಹೇಳಿ ಮತ್ತ ಅವ್ನ ಬಾಯಿಗೆ ಹತ್ತಬೇಡ. ತೋರ್ಸು ಲಘುನ. ಯಾಕಂದ್ರ ನಮ್ಮ ಅಪ್ಪ ಬರೋ ಹೊತ್ತಾಗೈತಿ ನೋಡು. ನಿಮ್ದು ಅಪ್ಪ ಏನ್ ಮಾಡ್ತಾನ? ಅವನು ಗಜ್ಮಾ ಮಾಡ್ತಾನ. ನಿನಗ ಅವೇನ್ ಗಜ್ಮಾ ಮಾಡ್ತಾನ? ಅವನಿಗೂ ಗೊತ್ತೈತಿ ಗಜ್ಮಾ. ನಾನು ಗಾಂಡೂಸದನ್ ಅವು ಗಾಂಡೂಸದನ್. ಮಗನ ಗಂಡು ಸಾಲಲ್ಲಿ ಅದ ಗಂಡಸನ್ನ ಮುದಕ ಕೈಯಾಗ ರೊಕ್ಕಿದ್ರ ಗಂಡಸು, ರೊಕ್ಕ ಇರ್ಲಿಕ್ಕ ಗಾಂಡೂಸ. ಹಾಕಿರ್ಬೇಕು ಮಗನ. ಹಂಗ ಹಾಕಿರ್ಬೇಕು ನೀ. ದುಡ್ಡಿದ್ರ ದುನಿಯಾ. ಇಲ್ಲಿಕಂದ್ರ ಏನ ಅಂದವ ಇನಿಯಾ ಅಂದ್ರ ನಿನಗ ಗೊತ್ತಾಗಂಗಿಲ್ಲ ಬಿಡ. ಅದು ತಾಳೆ ಹೂವ ಪೊದೆಯಿಂದ ಜಾರಿ ಹೊರಬಂದ. ನೋಡ ಈಗ ಮಕ್ಕೊಂಡೈತಿ. ನಾಗೇಶನಾದಾಗ ನಾಗಿನಿ ಆದಾಗ ಈಗ ಮಾಸ್ತರ್ ಹೊತ್ತು ಹೊಂಡುತ್ತಾನ ಗಜಮಾ. ಹೊತ್ತು ಹೊಂಡುತ್ತಾನ ಗಜಮಾ. ಮುಂಜೆಲ್ಲದ್ದು ಹಳ್ಳಿ ನಾವು ಭಜನ. ಮುಂಜೆಲ್ಲದ್ದು ಹಳ್ಳಿ ನಾವು ಭಜನ. ಈಗ ಅದು ಮಕ್ಕೊಂಡೈತಿಲ್ಲ ಎಬ್ಬಸ್ಬೇಡ ಅದನ್ನ. ನಮ್ದಕ್ಕೂ ಬೈ ಟೈಮ್ ಓ
ಹಣ್ಣು ಕೊಟ್ಟು ಹೊಕ್ಕಿವೋ ಏನೇ ಓಡ್ಯಾಡ್ಸಿ ಕಟಿ ಅಂದೇವ್ ನೀನು. ಇಲ್ಲಿ ಆದ್ರ ಬಗ್ಗೆ ಇರಂಗಿಲ್ಲ. ಹಾ ನಿಮ್ಮಿಬ್ರಿಗೂ ಹಿಂದ ಹಣ್ಣು ಕೊಡ್ತೀನಂತ. ಹಂಗ ಏಯ್ 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 ನಮ್ಮಪ್ಪ ಬಂದಂಗ ಕಾಣ್ತು. ನಿಮ್ದು ಅಪ್ಪು ಹಣ್ಣು ಕೊಟ್ಟು ಹಂಗ ಹೋದ್ರೆ ಹೆಂಗಕತಿ? ತಡಿ ಓ ಮಾರ, ಅಲ್ಲಿ ನೋಡು ಬರಾಕತ್ತ ನಾವು ನೆನ್ಸಿದ್ರು ಏನ್ ಮಾಡ್ಲಿ? ಏನ್ ಮಾಡ್ಲಿ? ನಾವೊಂದು ನಿನಗ ವಿಷಯ ಹೇಳ್ತೀನಿ. ಐಡಿಯಾ ಏರ್ಟೆಲ್ ಸಿಮ್ ಹತ್ತಾರಲ್ಲ, ಐಡಿಯಾ ಹೇಳ್ತೀನಿ. ಏನು? ನಾವು 3 ಮಂದಿ ಒಂದು ಗೊಂಬಿಗೆ ತರ ನಿಂದ್ರು. ಹಾ, ಇವೊಬ್ಬ ಕಿವಿ ಮುಚ್ಕೋತಾನ, ನೀವೊಬ್ಬ ಕಣ್ಣು ಮುಚ್ಕೋ. ನೀ ಏನು ಮುಚ್ಕೋತಿ? ಹಾ ಬಾಯಿ, ಹಾ, ನನ್ನ ಬಾಯಿ ಸುದ್ದಿರಂಗಿಲ್ಲ, ಅದಕ್ಕೆ ಮುಚ್ಕೋತೀನಿ ಬಾಯಿ. ಬಾಯಿನೇ ಮುಚ್ಕೋ. ನೀ ಕಣ್ಣು ಮುಚ್ಕೋ, ಏನು ಮಾಡಿದ್ರು ಗೊತ್ತಾಗಂಗಿಲ್ಲ. ಅವ್ವ ಮಗಳೇ ರಂಗವ್ವ, ಅವನು ಎಲ್ಲಿ ಹೋಗೈತಿವೋ ಏನೋ. ಅಲ್ಲ, ಆ ಗೌಡ್ರ ತೋಟದಾಗ ಒಂದಿವ್ಸ ಹಣ್ಣು ಅದಾವು ಮಾರ್ಕೊಂಡು ಬಾರುವ ಅಂತ ಹೇಳಿ ಕಳಿಸಿದ್ರೆ ಯಾ ಸಂಧ್ಯಾಗ ಮಾರ್ಯಾಕೆ ಹೋಗ್ಯಾಳು, ಎಲ್ಲಿಯಾರ ಹೋಗಿ ಕುಂತಾಳು, ಏನು ಒಂದೋ ತಿಳಿವಲ್ದ. ನಾವು ಲೇ ಕಸಮಾಲ, ಗಾತ ಮಾಡಿದಿರಿ ಮಗನ. ಅಲ್ಲ ಕಾಶಿಮ್ಮ, ಗಾತ ಮಾಡಿದಿ ಮಗನ. ಆಯ್ ಮಕ್ಳ್ರ, ನೀವು ಬಂದಿರಿ ಇಲ್ಲಿ. ನಾವು ಯಾರೋ ಗೊಂಬೆ ಮಾಡಿ ನಿಂದಿರ್ಸ್ಯಾರೇನೋ ಅಂತ ನಾನು ನೋಡಾಕತ್ತೀನಿ. ಹೊಡ್ ಸಿಗಲ್ ಮಕ್ಳ್ರೆ ನಿಮ್ಮನ್ನ. ಏಪ್ಪ ಯಾಕವ್ವ? ಯಾಕೆ ಉದ್ರಾಗತ್ತಿ? ನಾ ಇಲ್ಲೇ ಇದೀನಿ. ನಾವು ನಿನ್ನ ಅವ್ರು ಕೂಡ ಕೂಡಿ ನಾನು ನಾಟಕ ಮಾಡಕತ್ತಿ ಇಲ್ಲಿ. ಇಲ್ಲ, ನಾಟಕ ಮಾಡಕತ್ತಿಲ್ಲ, ನಾಟಕ ಮಾಡಕ ಬಂದೀವಿ ಇಲ್ಲಿ ಒಟ್ಟೂರು ಸೇರಿ. ಏಪ್ಪ ನೀನು ಹಿಂಗ ಅಲ್ಲ, ಹಣ ಮಾರ್ಕೊಂಡ್ ಬಾ ಅಂತ ಹೇಳಿದ್ದಿಲ್ಲ, ಹಣ ಮಾರ್ಕೊಂತ ಹೊಂಟಿದ್ನ. ಕಾಶಿ ಮದನಲ್ಲ, ಅದಾನ ವ್ಯಾಪಾರ ಮಾಡ್ತೀನಿ ಅಂತ ಹೇಳಿ ನನಗೆ ನಿಂದ್ರಿಸ್ದ. ಇಲ್ಲಿ ಹಾ, ಇಲ್ಲಿ ನಡುದಾರ್ಯಾಗ. ಅವ್ರು ಕೂಡ ಕೂಡಿ ನೀನು ನಾಟಕ ಎಬ್ಸಿ ಇಲ್ಲಿ. ಈ ಬುಟ್ಟಿ ಹಿಂಗ್ಯಾಕೆ ಬಿದ್ದತ್ತಿದು? ಮತ್ತ ಅದನ್ನ ಹೇಳಾಕತ್ತೀನಲ್ಲ, ನನಗೆ ನಿಂದ್ರಿಸ್ದ ಅವ. ತಗೋ ಅದನ್ನ ಬುಟ್ಟಿ, ತಗೋ ಅದನ್ನ ಸರಳ ತಗೊಂಡು ಮನೆಗೆ ನಡಿ. ನಾವು ನಿನ್ನ ಮನೆಗೆ ಹೋಗಿ ಮಾಡ್ತಾನೆ ನಡಿ. ನೀನು ಇಲ್ಲಿ ಸಜ್ಜಾಗೋದಿಲ್ಲ. ಏಪ್ಪ ನಾ ಏನೂ ಮಾಡಿಲ್ಲ ಯಪ್ಪ, ಎಲ್ಲ ನಡಿ. ಕಾಶಿಮ್ನ ಅಬ್ಬಾ, ಎಷ್ಟೊಂದು ಸುಂದರವಾಗಿದೆ ನಮ್ಮೂರು. ಅಲ್ಲ, ನಮ್ಮೂರು ನಮಗೆ ಸ್ವರ್ಗ. ಅಲ್ಲ, ಅಪ್ಪಾಜಿಯವರು ನನ್ನನ್ನು ಕರ್ಕೊಂಡು ಹೋಗಲು ಬಸ್ ನಿಲ್ದಾಣಕ್ಕೆ ಬರ್ತೀನಿ ಅಂತ ಹೇಳಿದವರು ಇಷ್ಟೊತ್ತಾದರೂ ಇನ್ನೂ ಬರಲೇ ಇಲ್ವಲ್ಲ? ಬಹುಶಃ ಮರ್ತಿರಬಹುದು. ಓಹೋ, ಅಲ್ಲಿ ಯಾರೋ ಕೂಲಿ ನಿಂತಂತೆ ಕಾಣ್ತಾ ಇದೆ. ಓ ಕೂಲಿ, ಕೂಲಿ! ಯಾಕೆ ಮೇಡಮ್ ಕೂಲಿ ಎಂದು ಕೂಗಿದ್ದೀರಿ? ಏನಾದರೂ ಕೆಲಸ ಇತ್ತಾ ಹೇಳಿ ಮೇಡಮ್. ಓ, ನೀವು ನನ್ನ ಕ್ಲಾಸ್ಮೇಟ್ ರಾಮು ಅಲ್ಲವೇ? ನೀವು ಕೂಲಿ ಕೆಲಸ ಮಾಡ್ತೀರಾ? ಹೌದು ಮೇಡಮ್, ಕೂಲಿ ಮಾಡುವುದು ತಪ್ಪಾ? ಛೇಚೆ, ಹಾಗೇನಿಲ್ಲ. ನಾವು ಚಿಕ್ಕವಳಿದ್ದಾಗ ನಿಮ್ಮ ತಂದೆಯವರು ಈ ಊರಿನ ದೊರೆ ಅಷ್ಟೇ. ಯಾಕೆ ನೀವು ಶ್ರೀಮಂತ ಮನೆತನದವರು, ಅದಕ್ಕೆ ಕೇಳಿದೆ. ಹೌದು ಮೇಡಮ್, ಶ್ರೀಮಂತರ ಮನೆತನದಲ್ಲಿ ಹುಟ್ಟಿ ಸಿರಿತನದಲ್ಲಿ ಬೆಳೆದು ಸಿರಿ ಸಂಪತ್ತಿನೊಂದಿಗೆ ಮರೆಯುವ ನಮ್ಮ ಬಾಳಿಗೆ ಬರ ಸಿಡಿಲಿನಂತೆ ಬಂದೆರಗಿತು. ಸಿಡಿಲಿನ ಹೊಡೆತ ಅದು ಹೋಗಲಿ ಬಿಡಿ ಮೇಡಮ್, ನನ್ನಿಂದ ಏನಾಗಬೇಕಿತ್ತು ಹೇಳಿ. ಏನಿಲ್ಲ, ಅದು ನಿಮಗೆ ಬೇಡ ಬಿಡಿ. ಹೇಳಿ, ಪರವಾಗಿಲ್ಲ, ಹೇಳಿ ಮೇಡಮ್. ನೋಡಿ, ಈ ಬ್ಯಾಗನ್ನು ತೆಗೆದುಕೊಂಡು ಹೋಗಬೇಕಾಗಿತ್ತು. ಅದು ಅಲ್ಲದೆ ನನ್ನ ಮನ ಬಿಚ್ಚಿ ಹೇಳಬೇಕು ಅಂದರೆ ನಿಮ್ಮನ್ನು ನನ್ನ ಹೃದಯದಲ್ಲಿಟ್ಟು ಪೂಜೆ ಮಾಡ್ತಾ ಇದ್ದೀನಿ. ಈ ಹರಿಯುವ ನದಿಯ ಕಲರವ, ಈ ಹಕ್ಕಿ ಪಕ್ಷಿಗಳ ಚಿಲಿಪಿಲಿ, ಅದು ಅಲ್ಲದೆ ಈ ಗಾನ ಗಂಧರ್ವಕ್ಕಿಂತ ಮಿಗಿಲಾಗಿದೆ ಈ ನಿಸರ್ಗವಾದ ತಾಣ. ರಸ ಋಷಿಯ ಕವಿಯ ತಾಣ, ಅವನ ಕಲ್ಪನೆ ಕುಂಚಕ್ಕೆ ಇದೊಂದು ವರದಾನ. ಮೇಡಮ್, ಗುಲಾಬಿ ಹೂವು ನೋಡಲಿಕ್ಕೆ ಎಷ್ಟು ಸುಂದರವು, ಹಾಗೆ ಅದನ್ನು ಕಿತ್ತುಕೊಳ್ಳಲು ಹೋದರೆ ಮುಳ್ಳು ಚುಚ್ಚುವುದು. ಮೇಡಮ್, ನೀವು ಶ್ರೀಮಂತರ ಹೂ, ಅದನ್ನು ಕಿತ್ತುಕೊಳ್ಳಲು ಹೋದರೆ ನನ್ನ ಮನೆತನಕ್ಕೆ ಮುಳ್ಳು ಚುಚ್ಚುವುದು. ನೋಡಿ, ನೀವೇನೇ ಹೇಳಿದ್ರು ನಾವಿಬ್ಬರ ಸಂಬಂಧ ಸೃಷ್ಟಿ ಮಾಡಿದ್ದಾನೆ ಆ ಭಗವಂತ. ಹೀಗಿರುವಾಗ ರಾಮು, ನಾನು ಮದುವೆ ಆದ್ರೆ ಅದು ನಿಮ್ಮನೆ ಬಿಟ್ಟು ನಾನು ಯಾರನ್ನೂ ಮದುವೆ ಆಗುದಿಲ್ಲ. ರಾಮು, ಈ ನನ್ನ ಹೃದಯವನ್ನ ನಿಮಗೆ ಯಾವತ್ತಾದರೂ ನಾನು ದಾರಿ ಎರೆದು ಕೊಡ್ತೀನಿ. ಆ ದೇವರು ನಮ್ಮನ್ನ ಒಂದಲ್ಲ ಒಂದಿನ ಒಂದು ಮಾಡೇ ಮಾಡ್ತಾನೆ. ಮೇಡಮ್,
ಅದೆಲ್ಲ ಅವರ ಹಣೆ ಬರದಲ್ಲಿ ಬರೆದಿದ್ದರೆ ತಪ್ಪಿಸಲು ಯಾರ ಕೈಯಿಂದಲೂ ಸಾಧ್ಯವಿಲ್ಲ. ಮೇಡಮ್, ಈಗ ಸದ್ಯ ನನ್ನ ಕೇವಲ 10 ರೂಪಾಯಿ ಕೂಲಿ, ಅದನ್ನು ಕೊಟ್ಟರೆ ಸಾಕು, ನಿಮ್ಮನ್ನು ನಿಮ್ಮ ಮನೆಗೆ ಬಿಟ್ಟು ಬರುತ್ತೇನೆ. ಮೇಡಮ್, ನಡೆದ ಮಾತು ಒಂದು ಕನಸೆಂದು ಇಲ್ಲೇ ಮರೆತು ಬಿಡಿ. ನಡಿ ಮೇಡಮ್, ನಿಮ್ಮನ್ನು ನಿಮ್ಮ ಮನೆಗೆ ಬಿಟ್ಟು ಬರುತ್ತೇನೆ. ರಾಮು, ಹೋಗುವ ಮುನ್ನ ನೋಡಿ, ನೀವು ಹಾಡಿದ್ದಲ್ಲ ನಾನು ಚಿಕ್ಕವಳಿರುವಾಗ ಆ ಹಾಡನ್ನು ನೀವು ಈಗ ಹಾಡಬೇಕು ನೋಡಿ. ಬೇಡ ಅಂತ ಹೇಳಬೇಡಿ. ಈ ನಿಮ್ಮ ಹಾಡಿಗೆ ನಾನು ಜೊತೆಗೆ ಅರ್ಥ ಆಗ್ತೀನಿ. ಪ್ಲೀಸ್ ರಾಮು, ಇಲ್ಲ ಅಂತ ಮಾತ್ರ ಹೇಳಬೇಡಿ. ಆಗಲಿ ಮೇಡಮ್, ನಿನ್ನ ಇಷ್ಟದಂತೆ ಆಗಲಿ. ಹಾಗೆ ಆಗಲಿ.
ವಿಶ್ರಾಂತ ವಿಸ್ತಾರ ಯಶೋ ವಿಶಾಲ ವಿರಾಜಿತ ಭೂಮಂಡಲದೊಳಕಂಡ ಕೀರ್ತಿ ಪ್ರತಾಪ ಪೂರಿತ ನಿತ್ಯ ಸಸ್ಯ ಶ್ಯಾಮಲ ಜರಿವನ ಸಿರಿ ಮೃಗ ನರ್ತಿತ ಸಹಸ್ರ ಗಾವುದ ವಿಸ್ತೀರ್ಣವಾದ ಈ ಆಕಳವಾಡಿ ಗ್ರಾಮದ ರಾಜಕುಮಾರನಾದ ನಾನು ನಿಷ್ಕಾಮ ನಿಷ್ಠುರ ನಿರಾಳರಾಗಿ ಸತತದ ಸುಮ್ಮುದಿರ ಸಂಗೀತ ಸಾಹಿತ್ಯ ಸಡಗರ ಸಂಭ್ರಮಗಳಿಂದ ಸುಬುದ್ಧಿ ಸೃಜ ಸುವರ್ಣ ಭೂಮಿಯಾದ ಈ ಸುತ್ತೂರ ಒಡೆಯನಾದ ನಾನು ಈ ಊರಿನ ಗರ್ಭ ಶ್ರೀಮಂತ. ಇಲ್ಲಿ ನನ್ನದೇ ಅಧಿಕಾರ. ಸುತ್ತಮುತ್ತಲಿನ 10 ಹಳ್ಳಿಗೆ ನಾನೇ ಪ್ರಧಾನಿ. ಲಂಗು ಲಗಾಮು ಇಲ್ಲದ ಈ ನನ್ನ ಬಯಕೆ ಮುಂದೆ ಯಾವ ಮಂಗನ ಮಗನು ಆಸ ಅಡ್ಡ ನಿಲ್ಲಬಾರದು. ಇದು ಈ ರುದ್ರೇಗೌಡನ ನಿರ್ಧಾರ. ದುನಿಯಾ झुकता है झुकाना वाला चाहिए. ಒಂದು ವೇಳೆ ಯಾವನಾದರೂ ನನ್ನ ನಿರ್ಧಾರಕ್ಕೆ ಅಡ್ಡಿ ಬಂದರೆ ಅಂದೇ ತೀರಿತು ಅವರಿಗೆ ಈ ಭೂಮಿಯ ಮೇಲಿನ ಋಣ. ಯಾಕಂದ್ರೆ ಈ ರುದ್ರೇಗೌಡ ಭೇಟಿಗೆ ಹೊರಟ್ರೆ ಕಿರಾತಕ. ಈ ರುದ್ರೇಗೌಡ ತಂಟೆಗೆ ಯಾವನಾದ್ರೂ ಬಂದ್ರೆ नारहंतक. मुझे लाख पूरा चाहिए तो क्या होता है? पनीर होता है मंजूर, खुदा होता है. ಸುತ್ತ ಹತ್ತೂರಲ್ಲಿ ಅರಳುವ ಕುಸುಮದ ವಾಸನೆಯನ್ನು ಮೂಸು ನೋಡಲೇಬೇಕು. ಈ ಶ್ರೀಮಂತ ಸರ್ದಾರ ದೇವೇಂದ್ರ ಸ್ವರ್ಗದ ಸುಖದ ಸಂಪತ್ತನ್ನೇ ಶಯನಗೈದು ಸುಂದರ ಸ್ತ್ರೀಯರ ಸಂಗಣಾಪಲ್ಲಂಗಣದಲ್ಲಿ ಆಲಿಂಗನಗೊಂಡು ಸುಖಾಮೃತ ಸವಿದ ಸ್ವರ್ಗದ ಅಧಿಪತಿ ಆ ದೇವೇಂದ್ರ ಭೂಲೋಕದ ಬಾಮಿನಿಯರ ಬಾಳಲ್ಲಿ ಬಿರುಗಾಳಿ ಎಬ್ಬಿಸಿ ಶೀಲವನ್ನೇ ಭಂಜಿಸಿ ಭವ್ಯ ಭವಿಷ್ಯವನ್ನೇ ಭಗ್ನಗೊಳಿಸಿದ ಭೂಲೋಕದ ಅಧಿಪತಿ ಈ ರುದ್ರೇಗೌಡ. ಈ ವಿಧಿಷ್ಠ ವೀರನಾಗಿ ವೀರ ಕಂಕಣ ಕಟ್ಟುವ ವಿಶ್ವಾಂಬರಿಯಲ್ಲಿ ರಾಜ್ಯಮಯವಾಗಿ ವಿಘಾತಕರನ್ನು ವಿನಾಶಕರನ್ನು ವಿದ್ವಾಂಸ ಮಾಡಿ ವಿಕ್ರಾಂತನಾಗಿ ವಿಕ್ರಮನಾಗಿ ವಿಕ್ರಮಾದಿತ್ಯನಾಗಿ ಮೆರೆಯುವುದೇ ಈ ರುದ್ರೇಗೌಡನ ಸಿದ್ಧಾಂತ. ಧರ್ಮ ಕರ್ಮಗಳ ಯುದ್ಧದಲ್ಲಿ ಗೆಲ್ಲೋದು ಧರ್ಮನೇ ಆಗಿರಬಹುದು, ಆದರೆ ಕೊನೆಯ ಪ್ರವೇಶದವರೆಗೂ ನಾಯಕನ ನೆತ್ತಿ ಮೇಲೆ ಕಾಲಿಟ್ಟು ಅಟ್ಟಹಾಸ ಮೆರೆಯೋದು ಈ ಅದ್ಭುತನಾದ ಭಯಂಕರನಾದ ರುದ್ರೇಗೌಡನ ಕರ್ಮನೇ. ಇವನು ಹೂ ಅಂದ್ರೆ ಪ್ರೇಮಿ, ಹೂ ಅಂದ್ರೆ ಸುನಾಮಿ. ಒಮ್ಮೆ ಸುನಾಮಿ ಅಬ್ಬರಿಸಿ ಬೊಬ್ಬೆಳಿದ್ರ ಎದುರಾಳಿ ಯಾರ ಇರ್ಲಿ ಮುರ್ಕೊಂಡ್ ಕಾಲಡಿ ಬೀಳಾಕಬೇಕು. ಅದು ರುದ್ರೇಗೌಡ. ನಾನ ಬ್ಯಾರೆ, ನನ್ನ ಸ್ಟೈಲ ಬ್ಯಾರೆ. ಓಹೋ, ಇಂದು ನನ್ನ ಮಗರು ಬೆಂಗಳೂರಿಂದ ಬರುತ್ತೇನೆ ಎಂದು ಫೋನ್ ಮಾಡಿದ್ದಳು, ಮರ್ತೇ ಬಿಟ್ಟೆ. ಬಸಟ್ಟಿ, ಲೇ ಪುಗ್ಸಟ್ಟಿ, ಯಾಕ್ರಿ ದಲ್ಯಾರ ಪುಗ್ಸಟ್ಟಿ ಅನ್ಬೇಡ್ರಿ, ಬಸ್ಸಟ್ಟಿ ಅಂತ ಕರೀರಿಲ್ಲ. ಲೇ ಬಸಟ್ಟಿ, ನನ್ನ ಮಗಳು ಬರಾಕತ್ತಾಳ, ಬಸ್ ಸ್ಟ್ಯಾಂಡ್ ಒಂದು ಗಾಡಿ ಕಳ್ಸಂದಿದ್ಯಾ, ಕಳ್ಸಿಯೋ ಇಲ್ಲೋ? ಯಪ್ಪ ದಲ್ಯಾರ ತಪ್ಪಾದ್ರಿ. ಅಲ್ರಿ ಈ ಹಾಳಾದ ಬಿಡಿಸೋದು ವಿಷಯದ ಅಲ್ಲಲ್ರಿ, ಲೆಕ್ಕಪತ್ರ ಬರೀ ವಿಷಯದೊಳಗ ಮರ್ತೇ ಬಿಟ್ಟಿನ್ರಿ ದಲ್ಯಾರ. ಈಗ ಹೆಂಗ್ ಮಾಡುದ್ರಿ? ಲೇ ತಲೆ ಹರಟೆ,
ಅಲ್ಲೇನ್ ಹುಡ್ಕ ಹತ್ತಿಲಿ ಕಾರ್ ಎಲ್ಲಿದ್ದಂತ ನೋಡಕತ್ತೀನ್ರಿ. ನೀನೇ ಅನುಭವಿಸು ಮಗನೇ ಅವಳು ಕೊಡುವ ಶಿಕ್ಷೆಯನ್ನು. ಲೇ ಬಸಟ್ಟಿ, ಒಂದು ಮಾತು, ನನ್ನ ಮಗಳಿಗೆ ಇಲ್ಲಿ ಯಾವುದೇ ರೀತಿ ಕೊರತೆ ಬರಬಾರ್ದು. ಹಾನ್ರಿ. ಹಂಗೇನಾರ ಬಂತ ನಿನ್ನ ಜೀವಂತ ಸುಟ್ಟ ಬಿಡ್ತೇನೆ ಮಗನ. ನೋಡು, ಅವಳು ಈ ರುದ್ರೇಗೌಡನ ಮಗಳು. ಅವಳು ಇಲ್ಲಿ ಊರಿನಲ್ಲಿ ಬರುವಾಗ ಈ ಊರಿನ ಜನ ತಲೆ ತಗ್ಗಿಸಿ ನಿಲ್ಲಬೇಕು. ಅವಳು ಕೈ ಮಾಡಿ ತೋರಿಸಿದ್ದು ಅವಳು ಕಾಲ ಹತ್ರ ಬಂದು ಬೀಳ್ಬೇಕು. ನೋಡು, ಒಟ್ಟಿನಲ್ಲಿ ನನ್ನ ಮಗಳು ಈ ಊರಿನಲ್ಲಿ ರಾಣಿ ಮಹಾರಾಣಿ ಹಾಗೆ ಮೆರಿಬೇಕು. ಮತ್ತೆ ನೋಡಕತ್ತಿಲಿ, ಹೋಗಿ ಕರ್ಕೊಂಡ್ ಬಾ. ಅಲ್ರಿ ಕರ್ಕೊಂಡ್ಬರ್ತೇನ್ರಿ. ಇವ್ರು ಒಪ್ಪ ಜನರ ಅಲ್ಲಿ ನೋಡ್ರಿ, ಅಲ್ಲಿ ಒಪ್ಪ ಯಾರೋ ಪ್ರೇಮಿಗಳು ಬರಾಕತ್ತಾರ್ರಿ. ಮಣಗಂಡ ಜೋಡಿ ಬಿಡ್ರಿ. ಅವಳು ನನ್ನ ಮಗಳು ಮಧುರ. ಹೌದಲ್ರಿ? ಬಾ 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 ಬಾ. ರೀ ಅಲ್ರಿ ಶೆಟ್ಟಿ ಅವ್ರ, ಜನರ ಮೊದಲ ತೆಳ್ಳಗೆ ಕುಳ್ಳಗೆ ಇದ್ರಿ. ಈಗ ನೋಡ್ರಿ ಅಪ್ಪ, ಎಷ್ಟು ಉದ್ದ ಎಷ್ಟು ಅಗಲ. ಏನ್ ಲೇದು ಭಾಳ ಬೆಳೆದಾರತ್ತನ್ರಿ. ಅದಕ್ಕೆ ನನಗೆ ಅವ್ರದ್ದು ಗುರ್ತನೇ ಸಿಗಲಿಲ್ರಿಪ್ಪ. ತಪ್ಪಾದ್ರಿ. ರೀ ಶೆಟ್ಟಿ ಅವರ, ನೀವು ಮಾಡುದು ಬರೀ ಇಂಥದೇ ಕೆಲಸ ಅಲ್ಲ. ವಯಸ್ಸು ಬೇರೆ ಆಯ್ತು, ಆ ಅಜ್ಜನ ಜೋಡಿ ಸೇರಿ ಬರೀ ಇಂಥದೇ ಮಾಡ್ತೀರಲ್ಲ. ಯಾವ್ದಾರ ಒಂದು ಒಳ್ಳೆ ಕೆಲಸ ಮಾಡ್ರಿ. ಅದೆಲ್ಲ ಹೋಗ್ಲಿ ಬಿಡ್ರಿ. ಅಪ್ಪಾಜಿ, ನನ್ನ ಕಾರ್ ಕೊಟ್ಟು ಕಳಿಸ್ತೀನಿ ಅಂತ ಹೇಳಿ ಇಲ್ಲಿ ನಿಂತು ಮಾತನಾಡ್ತಾ ಇದ್ದೀರಲ್ಲ, ಯಾಕೆ ಮರ್ತು ಬಿಟ್ರಾ? ಅದೆಲ್ಲ ಹೋಗ್ಲಿ ಬಿಡಿ. ಪಾಪ ರಾಮನ್ ಕರ್ಕೊಂಡು ನಾನು ಇಲ್ಲಿವರೆಗೆ ಬಂದೆ. ಅಪ್ಪ, ನೀವು ಆರಾಮಿದ್ದೀರಿ ತಾನೇ? ಆರಾಮಿದ್ದೀನಮ್ಮ, ನೀನು ಆರಾಮಿದ್ಯಾ ತಾನೇ? ಹಾ ಅಪ್ಪಾಜಿ, ನಾನಂತೂ ತುಂಬಾ ಆರಾಮಾಗಿದ್ದೀನಿ. ಹಾ ರಾಮು, ಆ ಬ್ಯಾಗನ್ನ ಒಳಗಿಟ್ಟು ಬಾ. ಆಗಲಿ ಮೇಡಮ್. ಓಹೋ, ಈ ನನ್ನ ಮಗ ನನ್ನ ಮಗಳಿ ಪ್ರೀತಿ ಪ್ರೇಮದ ಬಲೆ ಬೀಸ್ದಂಗೆ ಕಾಣ್ತಾನ. ಅದಕ್ಕೆ ನನ್ನ ಮಗಳಿ ಒಂದು ಜೋಡಿ ಇಷ್ಟು ಸಲಿಗೆಯಿಂದ ಮಾತಾಡಕತ್ತಾಳ. ಹೆಂಗಾರ ಮಾಡಿ ನನ್ನ ಮಗಗೆ ಅವಮಾನ ಮಾಡಿದ್ನಿ ಅಂದ್ರೆ ಆಗಿ ನನ್ನ ಮಗಳ ತಂಟೆಗೆ ಬರೋದು ಬಿಡ್ತಾನ. ಅಪ್ಪಾಜಿ, ಏನು ವಿಚಾರ ಮಾಡಕತ್ತೀರಲ್ಲ, ಏನದು? ಹಾ, ಏನಿಲ್ಲಮ್ಮ, ಹಾಗೇನಿಲ್ಲ. ಮೇಡಮ್, ನೀವು ಹೇಳಿದ ಕೆಲಸ ಮಾಡಿದಾಯ್ತು. ನನ್ನ ಕೂಲಿ ಕೊಡ್ತೀರಾ? ವೇಳೆ ಆಯ್ತು, ನಾನು ಹೋಗಬೇಕು. ಆಯ್ತು ರಾಮು, ತೆಗೆದುಕೋ. ಏಯ್ ನಿಲ್ಲು, ನೀನು ದಶರಥನ ಮಗ ರಾಮು ತಾನೇ? ಹೌದು. ನೀನು ಕೂಲಿ ಕೆಲಸ ಮಾಡುತ್ತಿರುವೆಯಾ? ಹೌದು ಸರ್, ಅದು ನನ್ನ ಹೊಟ್ಟಿಪಾಡಿಗಾಗಿ ಮಾಡುವ ಕೆಲಸ. ಏನಾದರೂ ಕೆಲಸ ಇತ್ತಾ ಸರ್? ಹೇಳಿ, ಅದು ಏನಂತ. ಕೆಲಸವನ್ನು ನಾನು ಹೇಳುತ್ತೇನೆ. ನಮಸ್ಕಾರ ಮಾಮಾಜಿ. ನಾನು ದಿಢೀರಂತ ಪ್ರತ್ಯಕ್ಷವಾಗಿರುವುದನ್ನು ಕಂಡು ಆಶ್ಚರ್ಯವಾಯಿತೆ. ಆರಾಮಾಗಿದ್ದೀರಾ ಮಾಮಾಜಿ? ಆರಾಮಿದ್ದೇನೆ ಕನ್ವರ್. ಬಾಂಬೆಯಿಂದ ಯಾವಾಗ ಬಂದೆ? ನಹಿ ಕನ್ವರ್, ಕನ್ವರ್ ಲಾಲ್ ಬೋಲೋ ಮಾಮಾಜಿ. ಜನರ ಎಷ್ಟು ಉದ್ದ ಐತ್ರಿ ಇವ್ರದ್ದು? ಬಸಟೆ ಏನು ಅದ ಹೆಸರ್ರಿ? ಹಂಗಿರೋ ಮರ ಇದ್ದವ್ರು ಎಷ್ಟು ಉದ್ದಾಗ್ಯಾರ ಅಂದೆ. ಲೇ ಬಸಟಿ, ನೀನಿನ್ನೂ ಅಪಹಾಸ್ಯ ಮಾಡುವುದು ಬಿಟ್ಟಿಲ್ಲವೇ? ಮಾಮಾಜಿ, ಈ ಮಗನಿಗೆ ಯಾವ ಕೆಲಸ ಕೊಡಬೇಕು ಗೊತ್ತಾಯಿತೆ? ಅದು ಯಾವ ಕೆಲಸ ಕೊಡಬೇಕು ನೀನೇ ಕೊಟ್ಟು ಬಿಡು ಕನ್ವರ್. ಮಾಮಾಜಿ, ನಿಮ್ಮ ಪಾದರಕ್ಷೆಯನ್ನು ತಲೆ ಮೇಲೆ ಹೊತ್ತುಕೊಂಡು ಬಾಗಿಲ ಹತ್ತಿರ ಹೋಗಿ ಬಿಡಬೇಕು. ಕನ್ವರ್, ಏನ್ ಮಾತನಾಡ್ತಿರುವೆ ನೀನು? ಅಪ್ಪಾಜಿ, ಇವ್ರು ಯಾರು ಗೊತ್ತಾ? ನನ್ನ ಪ್ರೀತಿಯ ಗೊತ್ತಮ್ಮ, ಇವನು ನೀನು ಕೂಲಿ ಕರೆದುಕೊಂಡು ಬಂದ ಕೂಲಿ ಆಳು ಎಂದು ನನಗೆ ಗೊತ್ತು. ಅಲ್ಲ, ನನ್ನ ಮದುವೆ ಆಗೋ ವೀರ ನಿಮ್ಮ ಅಳಿಯ.
ಈ ವಿಷಯ ತಿಳಿದಿದ್ದೆ ನಾನು ಇವನಿಗೆ ಈ ಕೆಲಸ ಕೊಟ್ಟಿದ್ದು. ಹೇ ರಾಮ್ಯ, ಹೇಳು, ಈ ಕೆಲಸ ಮಾಡ್ತೀಯೋ ಅಥವಾ ಕೈಲಾಗದ ಹೇಡಿ ಅಂತ ಇಲ್ಲಿಂದ ಹೋಗ್ತೀಯೋ? ಅಸಾಧ್ಯ ಎಂಬ ಕೆಲಸ ಈ ರಾಮನ ಜೀವನದಲ್ಲೇ ನಡೆದಿಲ್ಲ. ಮಿಸ್ಟರ್ ರಾಮ್, ಈ ಕೆಲಸವನ್ನು ತಾವು ಮಾಡದೇ ಇದ್ದರೆ ತಮ್ಮ ತಂಗಿ ಮನೆಯಲ್ಲಿ ಉಪವಾಸವಾಗಿರಬೇಕಾಗತ್ತ ಎಚ್ಚರ. ಆಗಲಿ ಕೊಡಿ ಯಜಮಾನರೇ, ನೀವು ಹೇಳಿದ ಕೆಲಸ ಮಾಡುತ್ತೇನೆ. ರಾಮು ನೋಡಿ, ದಯವಿಟ್ಟು ಈ ಕೆಲಸ ಮಾಡಬೇಡಿ. ರಾಮು, ನನ್ನ ಮಾತು ಕೇಳಿ. ಗೌಡ್ರೆ, ನೀವು ಹೇಳಿದ ಕೆಲಸ ಮಾಡಿದಾಯ್ತು. ನನ್ನ ಕೂಲಿ ಕೊಡ್ತೀರಾ? ವೇಳೆ ಆಯ್ತು, ನಾನು ಹೋಗಬೇಕು. ಹಾ, ತೆಗೆದುಕೋ ಈ 10 ರೂಪಾಯಿ. ಮಾಮಾಜಿ, ಈ ಮಗನಿಗೆ ಎಂತ ಅವಮಾನವಾಯಿತು ಗೊತ್ತಾ? ಇನ್ನು ನಮ್ಮ ಮುಂದೆ ತಲೆ ಎತ್ತಿ ತಿರುಗದಾಗೆ ಆಯಿತು. ಮಾಮಾಜಿ, ನಾವು ಮೆಟ್ಟು ಎಲ್ಲಿ ಇರಬೇಕು ಅಲ್ಲೇ ಇರಬೇಕು ಮಾಮಾಜಿ. ಏ ಕನ್ವರ್ಲಾಲ್, ಸ್ಟಾಪ್ ಯುವರ್ ಮೌತ್. ಪಾದರಾಕ್ಷಿ ಮಹಿಮೆ ನಿನಗೇನು ಗೊತ್ತು? ಹಿಂದೆ ಮಹಾಶರಣ ಹರಳೆಯನವರು ಬಸವಣ್ಣವರಿಗೆ ಶರಣು ಎಂದಾಗ ಅವಾಗ ಬಸವಣ್ಣವರು ಶರಣಾರ್ಥಿಯರು ಎಂದರಂತೆ. ಆವಾಗ ಹರಳೆಯರ ದಂಪತಿಗಳು ಅಂದರಂತೆ, ಅಯ್ಯೋ, ನಾವೆಷ್ಟು ಇವರ ಗುಣಗಾನ ಮಾಡಿದರೂ ತೀರದು ಎಂದು ತಮ್ಮ ತೊಡೆಯ ಚರ್ಮವನ್ನು ತೆಗೆದುಕೊಂಡು ಪಾದರಾಕ್ಷಿ ಮಾಡಿ ಬಸವಣ್ಣವರ ಮುಂದೆ ಇಟ್ಟರಂತೆ. ಆವಾಗ ಬಸವಣ್ಣವರು ಹೇಳಿದರಂತೆ, ಅಯ್ಯೋ, ಇವು ಮೆಟ್ಟುವ ಮೆಟ್ಟು ನಾವು ನೀವು ಮೆಟ್ಟುವ ಮೆಟ್ಟು ಅಲ್ಲ, ಇವು ಕೂಡಲ ಸಂಗಮ ನಾಥನಿಗೆ ಅರ್ಪಿತ ಎಂದು. ಅದರಂತೆ ನಾವು ಮಾಡುವ ಕೆಲಸ ಯಾವುದೇ ಇರಲಿ ಅದನ್ನು ನಿಷ್ಠೆಯಿಂದ ಮಾಡಬೇಕು. ಅದುವೇ ಕಾಯಕವೇ ಕೈಲಾಸವೆಂದು ಬಸವಣ್ಣವರು ಹೇಳಿಲ್ಲವೇ? ಏ ಕನ್ವರ್ಲಾಲ್, ನೀನು ಅಲ್ಲೋ ಇವರ ಅಳಿಯ, ನಾನು. ನೀವು ಈ ಪಾದರಾಕ್ಷಿ ನನ್ನ ಮಾವನ ಪಾದರಾಕ್ಷಿ ಎಂದು ತಿಳಿದುಕೊಂಡಿರ್ಬೇಕು. ನೀವು ಕೊಟ್ಟ ಈ 10 ರೂಪಾಯಿ ಕೂಲಿ 10 ಲಕ್ಷ ವರದಕ್ಷಿಣೆ ಎಂದು ತಿಳಿವೆ. ಗೌಡ, ಇನ್ನು ನಿನ್ನ ಮಗಳು ಅವಳಾಗಿ ಬಂದರೆ ಅವಳ ಕೈಯ ಬಿಡುವುದಿಲ್ಲ. ಏನ್ ಮಾಡ್ತೀಯ ನೋಡ್ತೀನಿ, ಬರ್ತೇನೆ. ಗುಡ್ ಬಾಯ್. ಅಲ್ರಿ, ಎಂತ ಸಿಡ್ಲಿನ ಮಾತು ಮಾತಾಡಿದನ್ರಿ ಹುಡುಗ. ಲೇ, ಮುಚ್ಚಲೆ ಬಾಯಿ. ಕನ್ವರ್ಲಾಲ್, ಹುಡು ಆಸೆ ಮಗನಿಗೆ ಸೇಡುನ ಬಾಣ. ನನಗೆ ಅಪಮಾನ ಮಾಡಿದ್ದಕ್ಕೆ ಆ ಮಹಾಭಾರತದಲ್ಲಿ ಪಾಂಡವರು ವನವಾಸ ಅನುಭವಿಸಿದ ಹಾಗೆ ಇಂದು ಇವನ ಅಣ್ಣ, ತಮ್ಮ, ತಂಗಿ ಇವರೆಲ್ಲರೂ ವನವಾಸ ಅನುಭವಿಸಬೇಕು. ಇದು ರುದ್ರೇಗೌಡನ ನಿರ್ಧಾರ. ಅಪ್ಪಾಜಿ, ಭೂಮಿಯಾಗ ಬೆಳಿ ಐತಿ, ಬಂದೂಕನಾಗ ಬುಲೆಟ್ ಐತಿ, ಆದ್ರೆ ನನ್ನ ಮೈಯಾಗ ತುದಿನಿ ಪವರ್ ಐತಿ ಅಂತ ನಿಮಗೆ ಇನ್ನೂ ಗೊತ್ತಿಲ್ಲ ಅಂತ ಕಾಣುತ್ತ. ಈ ನನ್ನ ಹುಲಿಯನ್ನು ಎದುರಿಸುವ ಶಕ್ತಿ ಯಾವನಿಗೂ ಇಲ್ಲ. ಮಹಾಭಾರತದಲ್ಲಿ ಯುದ್ಧ ಮಾಡಿ ದ್ರೌಪದಿಯನ್ನ ಕೌರವರು ಗೆದ್ದುಕೊಂಡು ಬಂದಂತೆ ಈ ಕಲಿಯುಗದ ರಾಮ ಈ ಸೀತೆಯನ್ನ ಕರೆದುಕೊಂಡು ಹೋಗೇ ಹೋಗ್ತಾನೆ. ಅಪ್ಪಾಜಿ, ಇದು ನಿಮ್ಮ
ಗೌಡ ಹೋಗ ನೀನು ಮಂಜ ಹೋಗ್ಲಿ ಯಾ ಗೌಡು ಇಲ್ಲ ಗೌಡ್ರ ಅಪ್ಪನೂ ಇಲ್ಲ ಹೇಳ ಫೋನ ಅವ್ನು ಹೊತ್ತ ಹೇಳ ಒಂದು ಗೊತ್ತಾಗೋದಿಲ್ಲ ಇವ್ ಹಾಗ ಫೋನ್ ಹಚ್ಕೊತ ಕೇಸ ನಮಗೆ ನೆಲಿ ಇಲ್ಲ ನಾವು ಇಲ್ಲಿ ಒದ್ದಾಡಕತ್ತೀವಿ. ಯಾರ್ಲೇ ಅದು ಬಸಟ್ಟಿ? ಹೋಗ್ಲಿ ಬಿಡ್ರಿ, ಅದ ನಿಮ್ಮ ಹಳಿ ಗಿರಾಕ್ರಿ ಅದನ್ನ ತಲೆಯಾಗಿನ ತೆಗೆದು ಬಿಡ್ರಿ ಅವ್ನು ಅದೇನು ಹೊತ್ತ ಹೇಳಿ ಒಂದು ಗೊತ್ತಾಗಲ್ಲ ಹಾಗೆ ನೆನಪಾದ ಕೂಡ ಫೋನ್ ಹಚ್ಚೇ ಬಿಡ್ತಾವ. ಅದನ್ನ ತಲೆ ಅಂತ ತೆಗೆದು ಬಿಡ್ರಿ. ಅಲ್ರಿ ದನ್ಯಾರ ಅಲ್ರಿ ಅವ್ನು ಎಷ್ಟು ನಿಮ್ಮನ್ನು ಅವಮಾನ ಮಾಡಿದ್ನಲ್ರಿ ಅಲ್ರಿ. ಅವಮಾನ ಮಾಡಿದ ಪ್ರಾಣಿ ಇಲ್ಲಿ ನಮ್ಮ ಊರಾಗ ಬದುಕಬಾರ್ದ್ರಿ. ಅವ್ನು ಒಟ್ಟೆ ಸುಮ್ಮನೆ ಬಿಡಬಾರ್ದು ನೋಡ್ರಿ. ಮಾಮಾಜಿ, ಆ ರಾಮುವಿನ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡಿ. ಅವನನ್ನು ನಾನು ನೋಡಿಕೊಳ್ಳುತ್ತೇನೆ. ಸಿಂಹದ ಬಾಯಲ್ಲಿ ಜಿಂಕೆ ಹೇಗೆ ಸಿಕ್ಕು ಒದ್ದಾಡುತ್ತದೆಯೋ ಹಾಗೆ ನನ್ನ ಕೈಯಲ್ಲಿ ಅವನ ಸಂಸಾರವನ್ನು ಸಿಕ್ಕಿ ಒದ್ದಾಡುವಂತೆ ಮಾಡುತ್ತೇನೆ. ಇಲ್ಲ ಕನ್ವರ್ಲಾಲ್, ಇನ್ನು ಮೇಲೆ ಪರಿಸ್ಥಿತಿ ಹದಗೆಡುತ್ತದೆ. ಕನ್ವರ್ಲಾಲ್, ನಾಳೆ ಅಮೆರಿಕಾಗೆ ಹೊರಡಲು ಒಂದು ಟಿಕೆಟ್ ಬುಕ್ ಮಾಡು. ನಾಳೆ ನನ್ನ ಮಗಳು ಈ ಊರಿನಲ್ಲಿ ಇರಬಾರದು. ಅವಳು ಮರಳಿ ಬರುವುದರಲ್ಲಿ ಈ ರಾಮನನ್ನು ತುತ್ತು ಕೋಳಿಗೂ ಗತಿ ಇಲ್ಲದಂತೆ ಮಾಡಿ ಅವನ ಸುಳಿವು ಸಿಗದಂತೆ ಮಾಡುತ್ತೇನೆ. ಮರಳಿ ಬರುವುದರಲ್ಲಿ ನನ್ನ ಮಗಳು ಅವನನ್ನು ಸಂಪೂರ್ಣವಾಗಿ ಮರೆತು ಬಿಡುತ್ತಾಳೆ. ನಂತರ ನಿಮ್ಮಿಬ್ಬರಿಗೂ ಮದುವೆ ಮಾಡುತ್ತೇನೆ. ತಿಳಿತು ತಾನೇ? ಆಯ್ತು ಮಾಮಾಜಿ, ನಿಮ್ಮ ಮಾತಿನಂತೆಯೇ ಆಗಲಿ. ನಾನಿನ್ನು ಹೋಗಿ ಬರುತ್ತೇನೆ. ದನ್ಯಾರ ನಿಮಗೆ ತಲೆಯಾಗ ಭಾಳ ಟೆನ್ಷನ್ ಆಗೈತ್ರಿ. ಒದರಾಡಿ ಟೆನ್ಷನ್ ಭಾಳ ತೊಗೊಂಡ್ರಿ ನೀವು. ಒಂದು ಸ್ವಲ್ಪ ನೀವು ರೆಸ್ಟ್ ಮಾಡಬೇಕ್ರಿ. ಹೆಂಗೆ ರೆಸ್ಟ್ ಮಾಡ್ಬೇಕು ಅಂತೇಳ್ರಿ, ಒಂದು ಸ್ವಲ್ಪ ಗುಂಡು ಹಾಕ್ಕೊಂಡು 4 ಕ್ವಾರ್ಟರ್ ತಂದು ಇಟ್ಟೀನಿ ಒಂದು. ಅದ್ರಾಗ ಒಂದು 90 ತಗೋರಿ, ಭಾಳ ತೊಗೊಳಕ್ಕೆ ಹೋಗ್ಬೇಡ್ರಿ. ಮತ್ತು ಬೇಕು ಅನಿಸಿದ್ರೆ ಒಂದು 60 ಅಷ್ಟೇ ತಗೋರಿ. ಉಳಿದದ್ದು ಇರಲಿ, ಅದೇನು ಕೆಡ್ಸೋದಿಲ್ಲ ರೀ. ನಾ ಎಲ್ಲ ಮೇಂಟೈನ್ ಮಾಡ್ತೀನಿ ರೀ. ನೀ ಅದೇ ಅಲ್ಲ ಏನು ಮೇಂಟೈನ್ ಮಾಡಕ್ಕೆ? ನಾ ಮೇಂಟೈನ್ ಮಾಡ್ತೀನಿ ರೀ. ಮೆಕ್ಕಿದ ಅಂತಮ್ರ ಅದಾರ. ನನಗೆ ಮೆಕ್ಕಿದ ಕಾಲಕ್ಕೆ ಅದಾರ ನಮ್ಮ ದೋಸ್ತರ ಮಾರಿ ಸೊನ್ನೆ ಮಾಡಿದ್ರೆ ಬರ್ತಾರೆ. ನನ್ನ ಪ್ರೀತಿ ಶ್ರೀಸಲ್ಗೌಡ ಹುಂಚಾಳ್ ಅವರಿಗೆ ಹಾಗೂ ಸಂತೋಷ್ ಅಲಿಕಾರ್ ಅವರಿಗೆ ಧನ್ಯವಾದಗಳು.